ಕೇವಲ ವಿದ್ಯಾಸಂಸ್ಥೆಗಳು, ಮಹಿಳಾ ಆಶ್ರಮ, ಶಾಲೆಗಳಾಗ್ಬೋದು, ಹಾಸ್ಪಿಟಲ್ಸ್ ಆಗ್ಬೋದು ಅನ್ನೋದು ಮಾತ್ರ ನಮ್ಗೆ ಗೊತ್ತು. ಸ್ವಾಮಿ ಸಾಧನೆ ಮಾಡಿದ್ದಾರೆ. ಇಷ್ಟು ಸಾಧನೆ ಮಾಡೋಕ್ಕೆ ಆದಿಚುಂಚನಗಿರಿ ಸ್ಥಳ ಪುರಾಣ ಏನು, ಕಾಲಭೈರವೇಶ್ವರ, ನಾಥರ ಸಂತದ ಎಲ್ಲಿಂದ ಉಟ್ಕೊಂಡು ಈ ಮಕ್ಕಳಿಗಂತ ನಾವು ಏನು ಕರಿತಾ ಇದ್ದೀವಿ ಅವರು ಎಲ್ಲಿಂದ ಉಟ್ಕೊಂಡು ರಾಮಾಯಣ, ಮಹಾಭಾರತ, ಇತಿಹಾಸ, ಜನಪದ ತುಂಬ ವಿಶೇಷವಾದಂಥ ಚರಿತ್ರೆ. ಆದಿಚುಂಚನಗಿರಿ ಅಂದರೆ ಚುಂಚ ಅನ್ನೋ ರಾಕ್ಷಸ ಆಳಿದಂಥ ಜಾಗ, ಕೆಂಚಿನಲ್ಲಿಂದ ಕೆಳಗಡೆ ಕೆಂಚ ಅನ್ನೋ ರಾಕ್ಷಸ ಆಳಿದಂಥ ಜಾಗ. ಇವರು ಜನರು ತುಂಬ ತೊಂದರೆ ಕೊಡ್ತಾರೆ. ಪರಮೇಶ್ವರ ಕಾಲಭೈರವ ಸೃಷ್ಟಿ ಮಾಡಿ ಅವರು ಸಂಹಾರ ಮಾಡ್ತಾರೆ. ಸೀತಾ ರಾವಣ ಸೀತಾಪತಿಯನ್ನು ತುಂಬ ಇರುವಾಗ ರಾಮ ಲಕ್ಷ್ಮಣ ಚುಂಚನಗಿರಿಯಲ್ಲಿ ಸೀತಾ ದರ್ಶನ ಅವ್ರಿಗೆ ಆಶೀರ್ವಾದ ಮಾಡಿದಂಥ ಜಾಗ. ಪರಮೇಶ್ವರ ನಾಥರ ಸಂತತಿ ಸೃಷ್ಟಿ ಆ ನಾಥರ ಸಂತತಿ ಈ ಮಠ ನಡೆಸ್ಕೊಂಡು ಹೋಗ್ತಾರೆ. ಬಾಲಗಂಗಾಧರ ಸ್ವಾಮಿಗಳು ಈಗ ನಡೆಸ್ತಾರೆ. ಬಾಲಗಂಗಾಧರ ಜ್ಯೋತಿ ದೀಕ್ಷಿತರು ಬಾಲಗಂಗಾಧರ ಸ್ವಾಮಿ ಮಕ್ಕಳಿಗಂತ ನಾವು ಕಲಿತಾ ಇದ್ದೀವಿ. ಇವರೆಲ್ಲ ಚುಂಚನಗಿರಿಯಿಂದ ವಂಶದವರು, ಮಕ್ಕಳಿಗರು. ಅರ್ಜುನ ಜೋಗಿ ದೀಕ್ಷಿತರು ಪ್ರಮೇಲಾದೇವಿ ಮಾಯಾವಿ ಯುದ್ಧ ಮಾಡಿ ಅವರ ಎಲುಬಿನಿಂದ ಒಂದು ಕಿನ್ನಡಿ ಮಾಡಿಕೊಂಡು ತುಂಬ ವಿಶೇಷವಾದಂಥ ಗೊತ್ತಿರುವಂಥ ಎಷ್ಟೋ ಅಂಶಗಳು ಇದರಲ್ಲಿ ಅಡಗಿದೆ. ಅದನ್ನು ನಮ್ಮ ಸ್ವಾಮೀಜಿಯವರು ಕದಾರು ಶೇಖರ್ ಸ್ವಾಮಿ ನೀಟಾಗಿ ನಮಗೆ ನೆರೇಟ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಯಾವುದು ಕಲ್ಪನೆ ಮಾಡಿರ್ತೀವಿ ಅಥೆಂಟಿಕ್ ಆಗಿ ಸ್ವಾಮೀಜಿ ಏನು ಕಥೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಚಿತ್ರಕಥೆ ಮಾಡಿಕೊಂಡು ನಾವು ಇವತ್ತು ಇಂದ್ರಗಿರಿ ಚಂದ್ರಗಿರಿ ಚಂದ ಚುಂಚನಗಿರಿ ಭೈರವ ಸ್ವಾಮಿ ಭೈರವ ಮಟ್ಟದಲ್ಲೇ ಮಾಡಬೇಕು. ಸೊ ಕತೆ ಇಲ್ಲ, ಈಗ ಶೂಟಿಂಗ್ ಇವತ್ತು ಮುಹೂರ್ತ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ನಮ್ಮ ಎಲ್ಲ ಕಲಾವಿದರು ಕೂಡ ತುಂಬ ಜನ ಕೋಆಪ್ರೇಟ್ ಮಾಡ್ತೀವಿ. ನನ್ನನ್ನು ನೋಡ್ಕೊಂಡಲ್ಲದೆ ಇದು ಕೂಡ ನಮ್ಮ ದೊಡ್ಡವರ ಆಶೀರ್ವಾದಕ್ಕೆ ಸುಮಾರು ಕಲಾವಿದರು ಒಪ್ಕೊಂಡಿದ್ದಾರೆ. ಇದರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸೊ ಯಶಸ್ವಿ ಆಗುತ್ತೆ ಅಂತ ನಾವೊಂದು ಭರವಸೆ ಸ್ವಾಮೀಜಿಗಳ ಆಶೀರ್ವಾದ. ಅವರ ಪ್ರೇರಣೆಯಿಂದಲೇ ನಾವು ಇಷ್ಟೆಲ್ಲ ಆಗಿದ್ದೇವೆ ಎಂದು ತಪ್ಪಾಗಲಾರದು. ಅದಕ್ಕೋಸ್ಕರ ಅವರ ಒಂದು ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ನಮಗೆ ಫಲ ಕೊಡುತ್ತೆ ಅನ್ನೋದು ದೃಢವಾದ ನಂಬಿಕೆ. ಶೂಟಿಂಗು ಆಲ್ಮೋಸ್ಟ್ ಈ ಒಂದು 20 ದಿನಗಳ ಕಾಲ ಕ್ಷೇತ್ರದಲ್ಲಿ, ಚುಂಚನಗಿರಿ ಕ್ಷೇತ್ರದಲ್ಲಿ, ರಾಮನಗರ, ಉಡುಪಿ ಮತ್ತು ಬೆಂಗಳೂರು, ಲಾಲ್ಬಾಗ್ ಈ ಥರ ಹಲವಾರು ಕಡೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಸೆಟ್ದು ಕೂಡ ಲಾಸ್ಟ್ ಇದರಲ್ಲಿ ಪಾರ್ಟಿ ಸೆಟ್ದು ಅಂತ ಅಂದ್ಕೊಂಡಿದ್ದೆ. ಸ್ವಾಮೀಜಿಯವರ ಪಾತ್ರ ಯಾರು ಮಾಡೋದನ್ನ ಈಗ ಒಂದು 2-3 ಪಾತ್ರ 2-3 ಜನ ನಾವು ಮಾಡ್ತೀವಿ ಅಂತ ಬಂದಿದ್ದಾರೆ. ಸೊ ನಾವು ಇನ್ನೂ ಅದು ಇದು ಮಾಡಲಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದೇವೆ. ಈ ಒಂದು ವಾರದೊಳಗಡೆ ಅದು ಕೂಡ ಫೈನಲೈಸ್ ಆಗಿದೆ. ಥ್ಯಾಂಕ್ ಯು. ಈ ಆದಿಚುಂಚನಗಿರಿ 4 ಯುಗಗಳ ಕಥೆ. ತ್ರೇತಾಯುಗದಲ್ಲಿ ನಾನು ಶ್ರೇಷ್ಠ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ನಡುವೆ ಒಂದು ಗೊಂದಲ ನಾರದ ಸೃಷ್ಟಿಸ್ತಾನೆ. ಆ ಗೊಂದಲ ಎಲ್ಲ ಪರಿಹಾರವಾದಾಗ ಶಿವನೇ ಶ್ರೇಷ್ಠ ಅಂತ ಗೊತ್ತಾಗಿ ಬ್ರಹ್ಮನ ಕಪಾಲ 5ನೇ ತಲೆ ಮೇಲೆ ಇರುತ್ತೆ, ಅದನ್ನು ಖಂಡಿಸ್ತಾನೆ ಕಾಲಭೈರವ. ಆಗ ಅದು ಕೈಗೆ ಅಟ್ಕೊಂಡ್ಬಿಡುತ್ತೆ. ಯಾಕೆ ಅಂದರೆ ಅದು ಬ್ರಹ್ಮಹತ್ಯೆ ಪಾಪ. ಈ ಬ್ರಹ್ಮಹತ್ಯೆ ಪಾಪ ಹೋಗಬೇಕಾದ್ರೆ ಅದೊಂದು ಪವಿತ್ರ ಕ್ಷೇತ್ರದಲ್ಲೇ ಹೋಗಬೇಕು, ಅದುವರೆಗೂ ನಿನ್ನ ಕೈಗಿರುತ್ತೆ, ಆ ನೋವಿರುತ್ತೆ. ಕಾಲಭೈರವ ತನ್ನ ಸಂಚಾರ ಮಾರ್ಗದಲ್ಲಿ ಆದಿಚುಂಚನಗಿರಿ ಬರ್ತಾನೆ. ಅಲ್ಲಿ ಕೆಂಚ ಚುಂಚ ಅಂತ ರಾಕ್ಷಸರು ಇರ್ತಾರೆ.
ಅವರು ಬಹಳ ತೊಂದರೆ ಕೊಡ್ತಾ ಇರ್ತಾರೆ ಮುನಿಗಳಿಗೆ, ದಾರಿಯಲ್ಲಿ ದಾರಿ ಹೋಗೋರಿಗೆ, ಮದುವೆ ದಿಬ್ಬಣಕ್ಕೆಲ್ಲ. ಆವಾಗ ಅಲ್ಲಿ ಪರಶಿವ 5 ರೂಪದಲ್ಲಿ ಆದಿ ಚುಂಚನಗಿರಿಯಲ್ಲಿ ಸೋಮೇಶ್ವರ, ಗಂಗಾಧರೇಶ್ವರ, ಕತ್ತಲೆ ಸೋಮೇಶ್ವರ, ಚಂದ್ರಮೌಳೀಶ್ವರ, ಮಲ್ಲೇಶ್ವರ ಅನ್ನೋ 5 ಹೆಸರುಗಳಲ್ಲಿ ಇರ್ತಾರೆ. ಅವರನ್ನು ಹೋಗಿ ಋಷಿಮುನಿಗಳು ಪ್ರಾರ್ಥನೆ ಮಾಡಿದಾಗ ಮತ್ತೆ ಅದೇ ಶಿವ ಕಾಲಭೈರವನ್ನು ನೆನೆಸ್ತಾನೆ. ಅಲ್ಲಿ ಸೃಷ್ಟಿ ಮಾಡ್ದ, ಇಲ್ಲಿ ಅದೇ ಕಾಲಭೈರವ ನೆನೀತಾನೆ. ಕಾಲಭೈರವ ಬಂದ ತಕ್ಷಣ ಈ ಥರ ಚುಂಚೆ ಕೆಂಚರು ಭಾಳ ಕಷ್ಟ ಕೊಡ್ತಾ ಇದ್ದಾರೆ, ಅವನ್ನ ನೀನು ಸಂಹಾರ ಮಾಡಬೇಕು ಅಂತ ಹೋಗ್ತಾನೆ. ಸಂಹಾರ ಮಾಡ್ತಾನೆ. ಕೆಂಚ ಅನ್ನೋವನ್ನ, ಚುಂಚ ಅನ್ನೋವನ್ನ ಕೊಂಬುಗಳನ್ನು ಮುರಿದಾಗ ಅವನ ಗರ್ವಭಂಗ ಆಗುತ್ತೆ. ನಾನು ಸೋತೋದೆ ಸ್ವಾಮಿ, ನೀವೇ ಕಾಲಭೈರವ ಅಂತ ಗೊತ್ತಿಲ್ಲ ನನಗೆ ಅಂದಾಗ ಈ ಕಪಾಲ ಇರುತ್ತೆ ಕೈಯಲ್ಲಿ, ಅಲ್ಲಿಂದ ರಕ್ತ ಸೋರ್ತಾ ಇರುತ್ತೆ. ಇದೇನು ರಕ್ತ ಸೋರ್ತಾ ಇದೆ ಅಂತ ಆವಾಗ ಹೇಳ್ತಾನೆ. ಈ ಥರ ನನಗೆ 3 ಜನ ಹರಿಹರ ಬ್ರಹ್ಮರಲ್ಲಿ ಯಾರು ಶ್ರೇಷ್ಠ ಅಂತ ಬಂದಾಗ ಆಗಿರುವಂಥ ಶಾಪ ಇದು. ಅಯ್ಯೋ ರಕ್ತ ಕೆಳಗೆ ಬೀಳ್ತಾ ಇದೆಯಲ್ಲ ಅಂತ ಚುಂಚ ಏನು ಮಾಡ್ತೇನೆ, ಕರಿನಾಯಿ ರೂಪದಲ್ಲಿ ಆ ರಕ್ತ ಎಲ್ಲ ನೆಕ್ತಾನೆ. ಯಾವಾಗ ಅದು ನೆಕ್ತಾನೆ ಆವಾಗ ಕಪಾಲ ಕೆಳಗೆ ಬೀಳ್ತೀವಿ. ಆವಾಗ ಅವನು ಚುಂಚ, ನಾನು ನನ್ನ ಹೆಸರಿನಲ್ಲೇ ಈ ಗಿರಿ, ಈ ಬೆಟ್ಟ ನನ್ನ ಹೆಸರಿನಲ್ಲಿ ಇರಲಿ ಅಂತ ಹೇಳಿದಾಗ ಆದಿಚುಂಚನಗಿರಿ ಅಂತ ಆಗುತ್ತೆ. ಇದು ಪುರಾಣದ ಕಥೆ. ಇದಕ್ಕೆ ಡಾಕ್ಯುಮೆಂಟ್ಸ್ಗಳನ್ನ ಹೆಂಗೆ ಪ್ರಿಪೇರ್ ಮಾಡ್ಕೊಂಡ್ರೆ? ಇದನ್ನು ನಾವು ಪುಸ್ತಕಗಳು ಓದಿದ್ದೀವಿ. ನಮ್ಮ ಗುರುಗಳು ಬಾಲಗಂಗಾಧರ ಸ್ವಾಮೀಜಿಯವರು, ಆಮೇಲೆ ಶೇಖರ್ ಸ್ವಾಮೀಜಿಯವರು ಈ ಕತೆ ಹಂದರ ನಮಗೆ ಕೊಟ್ಟರು. ಈ ಥರ ಬೇಕು ಅಂತ ಕತೆ ಹೇಳಿದ್ದವರೇ. ಅದನ್ನು ಆಧಾರ ಇಟ್ಕೊಂಡು ಪುರಾಣ, ಆಮೇಲೆ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ರಾಮ ಇಲ್ಲಿ ಬಂದು ನೆಲೆಸ್ತಾನೆ. ರಾಮನಿಗೆ ಶಿವ ಜಾಗ ಕೊಡ್ತಾನೆ. ಆ ಜಾಗ ಚುಂಚನ ಕಟ್ಟೆ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲೂ ಅಲ್ಲಿ ರಾಮರ ದೇವಸ್ಥಾನ ಪೂಜೆ ಪುನಸ್ಕಾರ ನಡೀತಾ ಇದೆ. ಇದು ಆದಮೇಲೆ ಮತ್ತೆ ನಾವು ದ್ವಾಪರ ಯುಗಕ್ಕೆ ಬಂದಾಗ ಅರ್ಜುನ ಸಂಚಾರ ಮಾಡಿಕೊಂಡು, ನಾವು ಗೊತ್ತಲ್ಲ ಉಳುಚಿ 3 ಜನನ ಮದುವೆ ಆಗ್ತಾನೆ. ಮದುವೆ ಆಗಿ ಬರೋವಾಗ ಅವನಿಗೆ ಒಂದು ವೈರಾಗ್ಯ ಹುಟ್ಟುತ್ತೆ. ವೈರಾಗ್ಯ ಹುಟ್ಟಿ ನಾನು ಇಷ್ಟೆಲ್ಲ ಕಾಮಲೀಲೆಗಳೆಲ್ಲ ಮಾಡಿದೆ, ಇಲ್ಲ ನನಗೆ ವೈರಾಗ್ಯ ಬೇಕು ಅಂದಾಗ ಕಾಲಭೈರವನ ಹತ್ರ ಬಂದು ನನಗೆ ಜೋಗಿ ದೀಕ್ಷೆ ಕೊಡು ಅಂತಾರೆ. ಆ ಜೋಗಿ ದೀಕ್ಷೆ ಯಾಕೆ ತಗೋಬೇಕು, ಹೇಗೆ ತಗೋಬೇಕು, ಏನು ಮಾಡಬೇಕು, ಅದಕ್ಕೆ ಕಿನ್ನುಡಿ ಬೇಕು. ಆ ಕಿನ್ನುಡಿ ಹೇಗೆ ಸಂಪಾದನೆ ಮಾಡೋದು ಅಂದಾಗ ಆ ಪ್ರಮೀಳ ರಾಜ್ಯದಲ್ಲಿರುವ ಪ್ರಮೀಳ ದೇವಿನ ಜಯಿಸಿ ಕೊಂದು ಅವಳ ಎಲುಬು ನರ ಮಾಂಸಗಳಿಂದ ನೀನು ಕಿನ್ನುಡಿ ಮಾಡ್ಕೋಬೇಕು ಅಂದಾಗ ಕಿನ್ನುಡಿ ಮಾಡ್ಕೊಂಡು